ಸೊ ನೀವೇನಾದ್ರೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪದೇ ಪದೇ ಯಾವ್ದಾದ್ರು ನಿಮಗೆ ಬೇಡದೇ ಇರುವಂತ ರೀಲ್ಸ್ ಗಳು ಬರ್ತಾ ಇದ್ರೆ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಹಿಸ್ಟ್ರಿನ ನೀವು ಡಿಲೀಟ್ ಮಾಡಿ ಮತ್ತೆ ನಿಮ್ಗೆ ಬೇರೆ ರೀಲ್ಸ್ ಬರೋ ತರ ನೀವು ಸಜೆಸ್ಟ್ ಮಾಡ್ಕೋಬಹುದು. ಬಟ್ ನಿಮ್ಮ ಹಿಸ್ಟ್ರಿನ ಯಾವ ತರ ಡಿಲೀಟ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಸೊ ಬನ್ನಿ, ಆಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಿಮ್ಮ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ 3 ಡಾಟ್ ಲೈನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಆಪ್ ವೆಬ್ಸೈಟ್ ಅಂಡ್ ಪರ್ಮಿಷನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ ಬ್ರೌಸ್ ಸೆಟ್ಟಿಂಗ್ಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಕ್ಲಿಯರ್ ಅಂಡ್ ಕುಕೀಸ್ ಅಂಡ್ ಕ್ಯಾಚ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಯರ್ ಬ್ರೌಸಿಂಗ್ ಡೇಟಾ ಅಂತ ಕೊಡಿ. ಇನ್ಹಾನ್ಸ್ಡ್ ಬ್ರೌಸಿಂಗ್ ಅಂತ ಇದೆ ಅಲ್ವಾ, ಇದನ್ನ ಆನ್ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಏನೇ ಬ್ರೌಸ್ ಮಾಡ್ತಿರಲ್ಲ ಅದು ಸೇಫ್ ಆಗಿರುತ್ತೆ. ಯಾವುದೇ ಕಂಟೆಂಟ್ ನಿಮಗೆ ಸೇಫ್ ಆಗಿರುವಂತ ಕಂಟೆಂಟ್ ಬರುತ್ತೆ, ಯಾವುದೇ ತರ ನಿಮಗೆ ವೈಲೇಷನ್ ಆಗುವಂತ ಕಂಟೆಂಟ್ ಬರಲ್ಲ. ಅಂಡ್ ನಿಮ್ಗೆ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೋಡಬಹುದು ಸೇಫ್ ವೆಬ್ಸೈಟ್ ಬ್ರೌಸಿಂಗ್ ಅಂತ ಇದೆ ಅಲ್ವಾ, ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ಇನ್ಸ್ಟಾಗ್ರಾಮ್ಗೆ ಲಿಂಕ್ ಬಂದರೂ ಕೂಡ ಅದು ಸೇಫ್ ಆಗಿದೆಯಾ ಅಲ್ವಾ ಅಂತ ಚೆಕ್ ಆಗ್ಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ DM ಗೆ ಬರುತ್ತೆ. ಅಂಡ್ ಇವಾಗ ನೀವು ಯಾವ್ದಾದ್ರು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾದ್ರು ಲಿಂಕ್ ಗಳನ್ನ ಕ್ಲಿಕ್ ಮಾಡಿರ್ತೀರಾ, ವೆಬ್ಸೈಟ್ ಗಳನ್ನ ಕ್ಲಿಕ್ ಮಾಡಿರ್ತೀರಾ, ಅದ್ರದ್ದು ಲಿಂಕ್ ಹಿಸ್ಟ್ರಿನ ಯಾವ ತರ ಡಿಲೀಟ್ ಮಾಡೋದಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಸ್ಕ್ರೋಲ್ ಅಪ್ ಅನ್ನ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮ್ಗೆ ಯುವರ್ ಆಕ್ಟಿವಿಟೀಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಲಿಂಕ್ ಹಿಸ್ಟ್ರಿ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು. ನೀವು ಯಾವ್ಯಾವ ಲಿಂಕ್ ಗಳನ್ನ ಕ್ಲಿಕ್ ಮಾಡಿರ್ತಾರ ಅದೆಲ್ಲ ಇರುತ್ತೆ. ನಾನು ಇಲ್ಲಿ ಒಂದೇ ಲಿಂಕ್ ಇದೆ ನಂದು, ನಾನು ಯಾವ್ದು ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡಕ್ ಹೋಗಲ್ಲ, ಅದಕ್ಕೋಸ್ಕರ ಒಂದೇ ಇರೋದು. ಅಂಡ್ ಇಲ್ಲಿ ನೋಡ್ಬೋದು ಕ್ಲಿಯರ್ ಆಲ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಲಿಯರ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮ ಯಾವ್ದಾದ್ರು ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿಬಿಡುತ್ತೆ. ನೀವು ಇದನ್ನ ಕ್ಲಿಯರ್ ಮಾಡೋದ್ರಿಂದ ಇದೇ ತರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನ ಹಿಸ್ಟ್ರಿನ ನೀವು ಡಿಲೀಟ್ ಮಾಡ್ಕೋಬಹುದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ.